ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ. ದಯವಿಟ್ಟು ವೀಡಿಯೋಸ್ಗಳನ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಯಾಕೆ ನಿಮಗೆ ಆಂಜನೇಯ ಇಷ್ಟ ಇಲ್ವಾ? ನೀವು ತುಂಬ ದೇವ್ರುಗಳದ್ದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀರಾ, ಬಟ್ ಆಂಜನೇಯನ ರಿಲೇಟೆಡ್ ಯಾವುದೇ ಒಂದು ವಿಡಿಯೋ ಆಗಲಿ ಒಂದು ವ್ರತ ಆಗಲಿ ನೀವು ಅಪ್ಡೇಟ್ ಮಾಡಿಲ್ವಲ್ಲ. ಯಾಕೆ ನಿಮಗೆ ಆಂಜನೇಯ ಇಷ್ಟ ಇಲ್ವಾ ಅಂತ ತುಂಬ ಜನ ಮೆಸೇಜ್ ಮಾಡಿದ್ದೀರಾ. ಯಾರಿಗಿಷ್ಟ ಇಲ್ಲ ಹೇಳಿ ಆಂಜನೇಯ? ಎಲ್ರಿಗೂ ಇಷ್ಟ. ನನಗೂ ಕೂಡ ತುಂಬ ಇಷ್ಟ. ಬಟ್ ಆದರೆ ನಮ್ಮ ಮನೇಲಿ ನಾವೇನು ಫೋಟೋ ಇಟ್ಕೊಂಡೆಲ್ಲ ಪೂಜೆ ಮಾಡಲ್ಲ. ಬಟ್ ತಪ್ಪದೆ ದೇವಸ್ಥಾನಗಳಿಗೆ ಸಾಟರ್ಡೆ ಟೈಮ್ ಹೋಗ್ತಾ ಇರ್ತೀವಿ. ಬನ್ನಿ, ಇವತ್ತು ಕೆಲವೊಂದು ಕಠಿಣ ಅಂದರೆ ಯಾವ ಕೆಲಸ ಆಗದೇ ಇಲ್ಲ ಅಂತ ಬಿಟ್ಟಿರ್ತೀವಲ್ಲ, ಅಂಥ ಕೆಲಸಗಳಿಗೆ ಈ ಕಾರ್ಯಸಿದ್ಧಿ ಆಂಜನೇಯ ವ್ರತ ತುಂಬ ಸಹಾಯ ಮಾಡುತ್ತೆ. ಯಾಕಂದರೆ ಎಷ್ಟೋ ಕಠಿಣ ಸಮಸ್ಯೆಗಳಿಗೆ ಪರಿಹಾರನೇ ಇಲ್ಲ, ಅಥವಾ ನೀವು ಎಷ್ಟೋ ಪೂಜೆಗಳನ್ನ ಮಾಡಿ ಅದು ನಿಮಗೆ ಕಾರ್ಯಸಿದ್ಧಿ ಆಗೇ ಇಲ್ಲ ಅನ್ನೋರು ಈ ಒಂದು ಆಂಜನೇಯ ವ್ರತನ ಮಾಡೋದ್ರಿಂದ, ಈ ಒಂದು ಶ್ಲೋಕನ ನೀವು ಹೇಳೋದ್ರಿಂದ ಖಂಡಿತ ನಿಮ್ಮ ಕಾರ್ಯಸಿದ್ಧಿ ಆಗುತ್ತೆ. ಯಾಕಂದರೆ ನಮ್ಮ ಒಂದು ಕೆಲವೊಂದು ಕಷ್ಟಗಳಿಗೆ ಶನಿ ದೋಷ ಅಥವಾ ಯಾವುದೋ ಒಂದು ರಾಹು ದೋಷನೋ ಇನ್ನೂ ಕೆಲವು ಗ್ರಹಗತಿಗಳ ಕಾರಣ ಆಗಿರುತ್ತೆ. ಅಂಥ ಗ್ರಹಗತಿಗಳು ಯಾವುದೇ ದೋಷ ಇದ್ದರೂ ಈ ಆಂಜನೇಯನ ಪೂಜೆ ಮಾಡೋದ್ರಿಂದ ಆ ದೋಷಗಳು ಸ್ವಲ್ಪ ಕಮ್ಮಿ ಆಗುತ್ತೆ, ಮತ್ತು ನಮ್ಮ ಅಂದ್ಕೊಂಡಿರುವಂಥ ಕೆಲಸಗಳಲ್ಲಿ ಜಯ ಸಿಗುತ್ತೆ ಅನ್ನೋ ನಂಬಿಕೆ ಇರೋದ್ರಿಂದ ಈ ಒಂದು ಆಂಜನೇಯ ವ್ರತನ ಮಾಡೋದ್ರಿಂದ ಖಂಡಿತ ನಿಮ್ಮ ಕಾರ್ಯಗಳು ಸಿದ್ಧಿ ಆಗುತ್ತೆ. ಬನ್ನಿ, ಇವತ್ತು ಒಂದು ತುಂಬ ಸಿಂಪಲ್ಲಾಗಿ ಆಂಜನೇಯನ ಯಾವ ರೀತಿ ಹೋಲಿಸ್ಕೊಳ್ಳೋದು ಮತ್ತು ಯಾವ ರೀತಿ ವ್ರತನ ಮಾಡೋದು, ಅದರಲ್ಲಿರೋ ನಿಯಮಗಳೇನು, ಯಾವ ಶ್ಲೋಕ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಯಾವುದೇ ವ್ರತ ಆಗಲಿ, ನಾವು ಯಾವ ದೇವರಿಗೆ ವ್ರತ ಮಾಡ್ತಿರ್ತೀವೋ ಆ ದೇವ್ರದ್ದು ಒಂದು ಚಿತ್ರಪಟ ಇರಬೇಕು, ಅಥವಾ ಆ ಒಂದು ದೇವ್ರದ್ದು ವಿಗ್ರಹ ಇರಬೇಕು. ಯಾಕಂದರೆ ನಾವು ಅವ್ರನ್ನ ನೆನೆಸ್ಕೊಂಡು ಪೂಜೆ ಮಾಡಬೇಕು ಅಂದರೆ ಒಂದು ಫೋಟೋ ಅಥವಾ ವಿಗ್ರಹ ಇರೋದು ತುಂಬ ಮುಖ್ಯ ಆಗುತ್ತೆ. ಸೊ ಮೊದಲಿಗೆ ಯಾವ ರೀತಿಯಾದ ಆಂಜನೇಯ ಫೋಟೋಸ್ನ ನೀವು ತೊಗೊಬರ್ಬೇಕು, ಅಥವಾ ಆಲ್ರೆಡಿ ನಿಮ್ಮ ಮನೇಲಿ ಫೋಟೋಸ್ ಇದ್ದರೆ ತೊಂದರೆ ಇಲ್ಲ. ಆಂಜನೇಯನಲ್ಲೂ ಎರಡು ರೀತಿಯಾದ ಆಂಜನೇಯನ ಫೋಟೋಸ್ಗಳನ್ನ ನೀವು ನೋಡ್ಬೋದು. ಕಾಮನ್ ಆಗಿ ಒಂದು ನಿಂತಿರೋ ಆಂಜನೇಯ, ಅದು ಅಂದರೆ ಡೈರೆಕ್ಟಾಗಿ ಈಸ್ಟ್ ಫೇಸಿಂಗ್ಗೆ ನೀವು ಇಡ್ಬೋದಾಗುತ್ತೆ. ಇನ್ನೊಂದು ಈ ರೀತಿಯಾಗಿ ಸಂಜೀವಿನಿ ಹೊರ್ತಾ ಇರುವಂಥ ಒಂದು ಆಂಜನೇಯನ ಚಿತ್ರಪಟನ ಮನೇಲಿ ಇಡೋದ್ರಿಂದ ನಿಜ ನಿಮ್ಮದು ಯಾವುದೇ ಕೆಲಸಗಳಲ್ಲೂ ಜಯ ಸಿಗುತ್ತೆ, ಆರೋಗ್ಯದಲ್ಲಿ ಒಂದು ಸುಧಾರಣೆ ಆಗುತ್ತೆ, ಯಾವುದೇ ರೀತಿಯಾದ ಕೆಲಸಗಳಲ್ಲೂ ಜಯ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ರೀತಿಯಾದ ಆಂಜನೇಯರ ಸಂಜೀವಿನ ಹೊತ್ತಿರುವಂಥದ್ದು, ಅದರಲ್ಲೂ ಒಂದು ಸೈಡಿಗೆ ಫೇಸ್ ಮಾಡಿರ್ತಾನಲ್ಲ ಆಂಜನೇಯ, ಈ ರೀತಿ ಚಿತ್ರಪಟಗಳನ್ನ ಮನೆಗೆ ತರೋದು ತುಂಬ ಶುಭ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ರೀತಿಯಾಗಿ ಸ್ಟ್ರೇಟ್ ಫೇಸ್ ಇರುವಂಥ ಆಂಜನೇಯ ಚಿತ್ರಪಟನ ನೀವು ಉತ್ತರಾಭಿಮುಖವಾಗಿ ಇಡ್ಬೋದು, ಅಥವಾ ಪೂರ್ವಾಭಿಮುಖವಾಗಿ ಬೇಕಾದ್ರೂ ಇಡ್ಬೋದು. ಆದರೆ ಈ ಸಂಜೀವಿನಿ ಹೊರಬೇಕಾದ್ರೆ ಮುಖನ ಟರ್ನ್ ಮಾಡಿರುತ್ತೆ ಆಂಜನೇಯ, ತನ್ನ ಎಡಗಡೆಗೆ ಟರ್ನ್ ಮಾಡಿರುತ್ತೆ. ಅಂಥ ಆಂಜನೇಯ ಚಿತ್ರಪಟನ ನೀವು ದಕ್ಷಿಣಾಭಿಮುಖವಾಗಿ ಇಡಬೇಕಾಗತ್ತೆ, ಅಂದರೆ ದಕ್ಷಿಣ ದಿಕ್ಕಿಗೆ ಇಡಬೇಕಾಗತ್ತೆ. ದಕ್ಷಿಣ ದಿಕ್ಕಿಗೆ ಇಟ್ಟಾಗ ಆ ಒಂದು ಆಂಜನೇಯನ ಲೆಫ್ಟ್ ಸೈಡ್ಗೆ ಪೂರ್ವ ದಿಕ್ಕು ಬರುತ್ತೆ, ಅಂದರೆ ಆಂಜನೇಯನ ಫೇಸು ಪೂರ್ವ ದಿಕ್ಕನ್ನ ನೋಡ್ದಂಗೆ ಆಗುತ್ತೆ. ಸೊ ಹಾಗಾಗಿ ಫೋಟೋನ ಇಡಬೇಕಾದ್ರೂ ನೀವು ಒಂದು ಆಂಜನೇಯನ ಮುಖ ಒಂದು ಎಡಗಡೆಗಾರು ಇರಲಿ, ಸ್ಟ್ರೈಟಾರು ಇರಲಿ, ಅಂದರೆ ಆಂಜನೇಯನ ಮುಖ ಪೂರ್ವ ದಿಕ್ಕನ್ನ ನೋಡುವ ಹಾಗೆ ನೀವು ಇಡಬೇಕಾಗತ್ತೆ. ಈ ರೀತಿಯಾಗಿ ಮೊದಲು ಒಂದು ಫೋಟೋನ ಒಂದು ಮಣೆ ಮೇಲೆ, ಅಂದರೆ ಮಣೆನ ಚೆನ್ನಾಗಿ ತೊಳ್ಕೊಳ್ಳಿ. ಆದಷ್ಟು ಮಣೆ ಮೇಲೆ ಇಟ್ಟು ಪೂಜೆ ಮಾಡೋದು ತುಂಬ ಶ್ರೇಷ್ಠ. ಅಥವಾ ನಿಮ್ಮ ಮನೇಲಿ ಆಲ್ರೆಡಿ ವುಡನ್ದು ಒಂದು ಟೇಬಲ್ ಮಾಡಿಸಿದ್ದೀರಾ ಅಂದರೂ ತೊಂದರೆ ಇಲ್ಲ, ಅದ್ರ ಮೇಲೆ ನೀವು ಬೇಕಾದ್ರೆ ಆಂಜನೇಯನ ಫೋಟೋನ ಇಡಿ. ಆಂಜನೇಯನ ಫೋಟೋ ಇಡೋ ಮುಂಚೆಗೆ ಆ ಜಾಗದಲ್ಲಿ ಸ್ವಲ್ಪ ಸಗಣಿಯಿಂದ ಕ್ಲೀನ್ ಮಾಡಿ ಒಂದು ಸಣ್ಣದಾಗಿ ಆದರೂ ಸರಿ ರಂಗೋಲಿನ ಬಿಡಿಸಿ ನಂತರ ಫೋಟೋನ ನೀವು ಇಡಬೇಕಾಗುತ್ತೆ. ಫೋಟೋ ಇಟ್ಟಾದಮೇಲೆ ಒಂದೆರಡು ದೀಪನ ಹಚ್ಚಿ, ನೀವು ಎಳ್ಳೆಣ್ಣೆನಾದ್ರು ಯೂಸ್ ಮಾಡಿ, ಅಥವಾ ತುಪ್ಪದ ದೀಪ ಆದರೂ ಒಳ್ಳೆಯದು. ಯಾವುದೇ ವ್ರತಕ್ಕೆ ನೀವು ತುಪ್ಪದ ದೀಪ ಬಳಸೋದು ತುಂಬ ಶ್ರೇಷ್ಠ. ಸೊ ಹಾಗಾಗಿ 2 ತುಪ್ಪದ ದೀಪನ ನೀವು ಆಂಜನೇಯನ ಫೋಟೋದ ಅಕ್ಕಪಕ್ಕ ನೀವು ಇಡಬೇಕಾಗತ್ತೆ. ದೀಪನ ಹಚ್ಚಿ ನಂತರ ಫೋಟೋಗೆ ಅಲಂಕಾರ ಮಾಡಿ, ಆಂಜನೇಯನಿಗೆ ಇಷ್ಟವಾದ ಕೇಸರಿನ ಹಾಕಿ ಹಣೆಗೆ, ಕೆಲವರು ನಾಮ ಕೂಡ ಹಾಕ್ತಾರೆ, ನಾಮ ಕೂಡ ಬೇಕಾದ್ರೆ ಹಚ್ಬೋದು. ಹೂವಿಂದ ಅಲಂಕಾರ ಮಾಡಿ, ಆದಷ್ಟು ಸ್ವಲ್ಪ ತುಳಸಿನ ನೀವು ಆಂಜನೇಯನಿಗೆ ಬಳಸ್ಬೋದು, ಅದು ಕೂಡ ತುಂಬ ಒಳ್ಳೆಯದು. ನಂತರ ನೀವೇನು ಮಾಡಬೇಕಾಗತ್ತೆ ನೋಡಿ, ಇದು ಆಂಜನೇಯಂದು ಕೇಸರಿ, ಇದು ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗುತ್ತೆ, ಅಥವಾ ಆನ್ಲೈನಲ್ಲಾದರೂ ಸಿಗುತ್ತೆ. ಆಂಜನೇಯನ ಪೂಜೆಗೆ ತುಂಬ ಶ್ರೇಷ್ಠವಾದ ಒಂದು ಕುಂಕುಮ ಅಂದರೆ ಕೇಸರಿ. ಸೊ ಹಾಗಾಗಿ ಒಂದು ಕೇಸರಿನ ನೀವು ಈ ಪೂಜೆಯಲ್ಲಿ ಖಂಡಿತ ಬಳಸಬೇಕಾಗತ್ತೆ. ಕೇಸರಿನ ತಂದಿಟ್ಕೊಳ್ಳಿ. ನಂತರ ಒಂದು ವೀಳ್ಯದೆಲೆ ತೊಗೊಳ್ಳಿ, ಒಂದು ಚೆನ್ನಾಗಿರೋ ವೀಳ್ಯದೆಲೆನ ತೊಗೊಂಡು ಅದರಲ್ಲಿ ಸ್ವಲ್ಪ ಕೇಸರಿಗೆ ನೀವು ನೀರು ಮಾಡಿಕೊಂಡು ಅದರಲ್ಲಿ ಎಲೆ ಮೇಲೆ ಶ್ರೀರಾಮ ಅಂತ ಬರಿಬೇಕಾಗುತ್ತೆ. ಶ್ರೀರಾಮ ಅಂತ ಬರೆದ್ಬಿಟ್ಟು ನೀವು ಆಂಜನೇಯನ ಫೋಟೋದ ಕೆಳಗಡೆ ನೀವು ಆ ಒಂದು ವೀಳ್ಯದೆಲೆನ ಇಡಬೇಕಾಗತ್ತೆ. ದಯವಿಟ್ಟು ಮರಿಬೇಡಿ, ವೀಳ್ಯದಲ್ಲಿ ಶ್ರೀರಾಮ ಅಂತ ಬರಿಬೇಕಾಗತ್ತೆ. ಎಲ್ಲಿ ಶ್ರೀರಾಮನೋ ಅಲ್ಲಿ ಹನುಮನೆ ಅಂತ ಇದ್ದಾರೆ. ಅಂದರೆ
ಆ ಒಂದು ರಾಮನಾಮದಲ್ಲೇ ಆಂಜನೇಯ ಇರ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಯಾರ ಮನೇಲಿ ಫೋಟೋ ಇಲ್ಲ ಅವರು ಕೂಡ ಬರೀ ಎಲೆ ಮೇಲೆ ಶ್ರೀರಾಮ ಅಂತ ಬರೆದು ಕೂಡ ಆಂಜನೇಯ ವ್ರತನ ಮಾಡ್ಬೋದು. ಅಥವಾ ಫೋಟೋ ಇದ್ದವರು ಫೋಟೋ ಕೆಳಗಡೆ ಮರೀದೇನೆ ಒಂದು ವಿಳ್ಯದ ಎಲೆಯಲ್ಲಿ ಶ್ರೀರಾಮ ಅಂತ ಬರೆದ್ಬಿಟ್ಟು ನೀವು ಫೋಟೋ ಕೆಳಗಡೆ ಇಡಬೇಕಾಗತ್ತೆ. ನಂತರ ಆಲ್ರೆಡಿ ದೀಪ ಹಚ್ಚಿರ್ತೀರ, ಊದ್ಗಡ್ಡಿಯಿಂದ ಒಂದ್ಸತಿ ಪೂಜೆ ಮಾಡಿ ನಂತರ ಏನು ಮಾಡಬೇಕಾಗತ್ತೆ, ಗಂಧಕಡ್ಡಿಯಿಂದ ಪೂಜೆ ಆದ ನಂತರ ಒಂದು ವೈಟ್ ಬಟ್ಟೆ ತೊಗೊಳ್ಳಿ, ಚೆನ್ನಾಗಿ ವಾಶ್ ಮಾಡಿರುವಂಥ ಒಂದು ವೈಟ್ ಬಟ್ಟೆ ತೊಗೊಳ್ಳಿ. ಅದನ್ನು ಸ್ವಲ್ಪ ಅರ್ಶಿನ ಮಾಡಿಟ್ಕೊಂಡು ₹1 ಕಾಯಿನ್ ಇಟ್ಕೊಂಡು ನಿಮ್ಮ ಅಂಗೈಯಲ್ಲಿ ಇಟ್ಕೊಳ್ಳಿ, ಎಡಗೈ ಅಂಗೈಯಲ್ಲಿ ಇಟ್ಕೊಳ್ಳಿ. ಒಂದು ಬಲಗೈಯಿಂದ ಮುಚ್ಚಿಟ್ಕೊಂಡು ನೀವು ನಿಮ್ಮ ಯಾವ ಕಾರ್ಯ ಸಿದ್ಧಿ ಆಗಬೇಕು ಅದನ್ನು ನೀವು ಕರೆಕ್ಟಾಗಿ ಕೇಳ್ಕೊಬೇಕಾಗತ್ತೆ. ಯಾವ ಕಾರ್ಯ, ಈ ಒಂದು ಕೆಲಸ ನನಗೆ ಆಗಬೇಕು ಅಂತ ನೀವು ಒಂದು ಕಾಯಿನ್ ಮೇಲೆ ಕೈನ ಮುಚ್ಚಿಟ್ಕೊಂಡು ನೀವು ಆ ಒಂದು ಕಾರ್ಯನ ಕೇಳಿಕೊಂಡು ಈ ಒಂದು ಕಾರ್ಯನ ಸಿದ್ಧಿ ಮಾಡಿಕೊಡು ಅಂತ ಹೇಳ್ಬಿಟ್ಟು ಆ ಒಂದು ಕಾಯಿನ್ನ ನೀವು ಆ ವೈಟ್ ಬಟ್ಟೆಯಲ್ಲಿ ಕಟ್ಬಿಟ್ಟು, ಅಂದರೆ ಯೆಲ್ಲೋ ಕಲರ್ ಬಟ್ಟೆಯಲ್ಲಿ ನೀವು ಕಟ್ಬಿಟ್ಟು ಆಂಜನೇಯನ ಫೋಟೋ ಹತ್ರ ನೀವು ಇಡಿ. ಅಲ್ಲಿಗೆ ನಿಮ್ಮ ಸಂಕಲ್ಪ ಆಗುತ್ತೆ. ಅಂದರೆ ಯಾವ ಕಾರ್ಯಕ್ಕೋಸ್ಕರ ನೀವು ಈ ವ್ರತನ ಕೈಗೊಂಡಿದ್ದೀರಾ ಅನ್ನೋದು ಅಲ್ಲಿಗೆ ಸಂಕಲ್ಪ ಆದಂಗೆ ಆಗುತ್ತೆ. ನಂತರ ಏನು ಮಾಡಿ ಅಂದರೆ ಸ್ವಲ್ಪ ಅಕ್ಷತೆನ ಕೈಯಲ್ಲಿ ತೊಗೊಳ್ಳಿ. ನಂತರ ಅದನ್ನು ಮುಷ್ಟಿಯಲ್ಲಿ ಗಟ್ಟಿಯಾಗಿ ಹಿಡ್ಕೊಬೇಕಾಗತ್ತೆ. ಆ ಅಕ್ಷತೆನ ಹಿಡ್ಕೊಂಡು ನೀವು ಈ ಒಂದು 2 ಶ್ಲೋಕ ಬರುತ್ತೆ, 2 ಶ್ಲೋಕನ ಅಂದರೆ ಒಂದು ಮಂತ್ರ ಮತ್ತು ಇನ್ನೊಂದು ಶ್ಲೋಕ, ಈ 2 ಮಂತ್ರ ಮತ್ತು ಶ್ಲೋಕನ ನೀವು 8 ಬಾರಿ ಅಥವಾ 21 ಬಾರಿ ಅಥವಾ 11 ಬಾರಿ, ತುಂಬ ಬೇಗ ನಿಮ್ಮ ಕಾರ್ಯಸಿದ್ಧಿ ಆಗಬೇಕಂದ್ರೆ 108 ಬಾರಿ ನೀವು ಈ ಮಂತ್ರನ ಹೇಳಿಕೊಂಡು ಆ ಅಕ್ಷತೆನ ನೀವು ಯಾವ ವಿಳ್ಯದೆಲೆ ಮೇಲೆ ಶ್ರೀರಾಮನಾಮನ ಬರೆದಿರ್ತೀರಲ್ಲ ಅದ್ರ ಮೇಲೆ ನೀವು ಅಕ್ಷತೆನ ಹಾಕಬೇಕಾಗತ್ತೆ. ಅಲ್ಲಿಗೆ ನಿಮ್ಮ ಸಂಕಲ್ಪ ಆಯಿತು. ನಂತರ ಶ್ಲೋಕನ ಪಠನೆ ಮಾಡಾಯಿತು. ನಂತರ ನೀವು ಅವನಿಗೆ ಪಾದಕ್ಕೆ ನೀವು ಅಕ್ಷತೆನ ಒಪ್ಪಿಸ್ತೀರ. ನಂತರ ಆಂಜನೇಯನಿಗೆ ಇಷ್ಟವಾದ ಯಾವ್ದಾದ್ರು ಒಂದು ನೈವೇದ್ಯನ ನೀವು ಸಮರ್ಪಣೆ ಮಾಡಿ, ಅಥವಾ ಯಾವ್ದಾದ್ರು ಹಣ್ಣನ್ನು ಸಮರ್ಪಣೆ ಮಾಡಿ, ಅಥವಾ 1-2 ವಿಳ್ಯದೆಲೆ ಮೇಲೆ ಒಂದು ಅಡಿಕೆ ಇಟ್ಟು 1-2 ಬಾಳೆಹಣ್ಣಾರ ಇಟ್ಟು ನೀವು ನೈವೇದ್ಯನ ಮಾಡಬೇಕಾಗತ್ತೆ. ದಯವಿಟ್ಟು ಮರಿಬೇಡಿ. ಯಾವುದೇ ವ್ರತದಲ್ಲಿ ಬೇಗ ಒಂದು ನಮಗೆ ಪರಿಹಾರ ಸಿಗಬೇಕು, ಆ ಒಂದು ವ್ರತ ಸಕ್ಸಸ್ ಆಗಬೇಕು ಅಂದರೆ ನಿಮ್ಮ ಕೈಲಾದ ಮಟ್ಟಿಗಾದರೂ ನೀವು ನೈವೇದ್ಯನ ಸಮರ್ಪಣೆ ಮಾಡಲೇಬೇಕಾಗತ್ತೆ. ಸೊ ನೈವೇದ್ಯನ ಸಮರ್ಪಣೆ ಮಾಡಿದ ನಂತರ ಮಹಾಮಂಗಳಾರತಿನ ನೀವು ಮಾಡಿ. ಮಹಾಮಂಗಳಾರತಿ ಆದ ನಂತರ ಒಂದು ದೀರ್ಘದಂಡ ನಮಸ್ಕಾರ ಮಾಡಿ ಅಲ್ಲಿಗೆ ಅವತ್ತೊಂದು ದಿನದ ಪೂಜೆ ನಿಮ್ಮದು ಕಂಪ್ಲೀಟ್ ಆಗುತ್ತೆ. ಯಾವ ಕೇಸರಿ ಇರುತ್ತಲ್ಲ ಆ ಕೇಸರಿನ ಸ್ವಲ್ಪ ನೀವು ತೇವ ಮಾಡಿಕೊಂಡು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಆಂಜನೇಯ, ಅಂದರೆ ಕೆಳಗಡೆಯಿಂದ ನೀವು ತುದಿಗೆ ಹಚ್ಚಬಾರ್ದು, ಫಸ್ಟು ಕೆಳಗಡೆಯಿಂದ ಆಂಜನೇಯನ ಬಾಲಕ್ಕೆ ಫಸ್ಟು ಪಾರ್ಟ್ ನಿಮ್ಗೆ ಎಲ್ಲಿ ಕಾಣಿಸ್ತಾ ಇದೆಯಲ್ಲ ಬಾಲ, ಆ ಒಂದು ಬಾಲಕ್ಕೆ ಸ್ಟಾರ್ಟಿಂಗಿಂದ ನೀವು ಒಂದು ಬಟ್ಟು ನಿಮ್ಮ ಉಂಗುರದ ಬೆರಳಿಂದ ಒಂದು ಬಟ್ಟು ಕೇಸರಿ ಬಟ್ಟನ್ನ ನೀವು ಅಲ್ಲಿಗೆ ಇಡಬೇಕಾಗತ್ತೆ. ಕೆಲವರು ಗಂಧನ ಇಕ್ತಾರೆ, ಕೇಸರಿನ ಇಕ್ತಾರೆ, ಕೆಲವರು ಮನೇಲಿ ಇಲ್ಲದೆ ಹೋದವರು ಒಂದು ಕುಂಕುಮನೂ ಕೂಡ ಡಾಟ್ ಆಗಿ ಅಲ್ಲಿ ಇಕ್ತಾರೆ. ಅಂದರೆ ಅವತ್ತೊಂದು ದಿನದ ಪೂಜೆ ಆಯಿತು, ನನ್ನ ಕಾರ್ಯನ ಸಿದ್ಧಿ ಮಾಡಿಕೊಡು ಅಂತ ನೆನ್ಸೋಕ್ಕೋಸ್ಕರ ಆಂಜನೇಯನಿಗೆ ಅಲ್ಲಿ ಒಂದು ಬಾಲದ ಮೇಲೆ ಒಂದು ಬಟ್ಟನ್ನ ಇಕ್ತಾರೆ. ಸೊ ಹಾಗಾಗಿ ನೀವು ಒಂದು ಕೇಸರಿಯಲ್ಲಿ ಒಂದು ಡಾಟ್ನ ಉಂಗುರದ ಬೆರಳಿಂದ ನೀವು ಆ ಒಂದು ಬಾಲದ ಮೇಲೆ ಒಂದು ಬಟ್ಟನ್ನ ಇಕ್ಕಿದ ಮೇಲೆ ನಿಮ್ಮ ಅವತ್ತೊಂದು ದಿನದ ಪೂಜೆ ಕಂಪ್ಲೀಟ್ ಆಗುತ್ತೆ. ಸೊ ಈ ಒಂದು ಪೂಜೆನ ಯಾವ ದಿನ ಮೇಯ್ನಾಗಿ ಮಾಡಬೇಕು ಅಂದರೆ ಆದಷ್ಟು ನೀವು ಶನಿವಾರ ಮಾಡಿದ್ರೆ ತುಂಬ ಅಂದರೆ ತುಂಬ ಉತ್ತಮ. ಯಾಕಂದರೆ ಶನಿವಾರ ಆಂಜನೇಯನ ವಾರ ಅಂತ ಹೇಳ್ತಾರೆ. ಸೊ ಹಾಗಾಗಿ ಶನಿವಾರ ಕೂಡ ಮಾಡ್ಬೋದು. ಆಗಲ್ಲ ಅನ್ನೋರು ಮಂಗಳವಾರ ಕೂಡ ಈ ಒಂದು ಆಂಜನೇಯ ವ್ರತನ ಮಾಡ್ಬೋದು. ಇನ್ನು ಪ್ರತಿದಿನ ಮಾಡ್ತೀನಿ, ನನ್ನ ಕಾರ್ಯ ತುಂಬ ಅರ್ಜೆಂಟ್ ಇದೆ, ಬೇಗ ಆಗಬೇಕು ಅನ್ನೋರು 48 ದಿನ ಕಂಟಿನ್ಯೂಸ್ ಆಗಿ ನೀವು ಈ ಒಂದು ವ್ರತನ ಮಾಡಬೇಕಾಗತ್ತೆ. ಪ್ರತಿದಿನ ಸೇಮ್ ಪ್ರೊಸೀಜರು, ಪ್ರತಿದಿನ ಒಂದೊಂದು ಡಾಟ್ನ ನೀವು ಆಂಜನೇಯನ ಬಾಲಕ್ಕೆ ಹಾಕ್ಕೊಳ್ತಾ ಬರಬೇಕಾಗತ್ತೆ. ಆದಷ್ಟು ಅಂದರೆ ಒಂದು ಅರ್ಧ ಬಾಲಕ್ಕೆ ಆಗ್ತಾಯಿದ್ದೋ ಅಥವಾ ನಿಮ್ಮ ಅದೃಷ್ಟ ಚೆನ್ನಾಗಿದ್ದು ಒಂದೇ ದಿನದ ಪೂಜೆಯಲ್ಲಿ ನಿಮಗೆ ಬೇಗ ಫಲಿತಾಂಶ ಸಿಗ್ಬೋದು, ಅಥವಾ ಮಧ್ಯದಲ್ಲಿ ನಿಮಗೆ ಫಲಿತಾಂಶ ಸಿಗ್ಬೋದು. ಆದರೆ ಫಲಿತಾಂಶ ಸಿಕ್ಕಿದ ತಕ್ಷಣ ನಿಮ್ಮ ವ್ರತನ ಅರ್ಧಕ್ಕೆ ನಿಲ್ಲಿಸಬಾರ್ದು. ಯಾರೆಲ್ಲ ಕಂಟಿನ್ಯೂಸ್ ಆಗಿ 48 ದಿನ ಮಾಡ್ತೀನಿ ಅಂತ ಅಂದ್ಕೊಂಡಿರ್ತೀರ ಅವರು ಕಾರ್ಯಸಿದ್ಧಿ ಆದಮೇಲೂ ನೀವು 48 ದಿನ ಈ ಒಂದು ವ್ರತನ ಮಾಡಿ ಮುಗಿಸ್ಬೇಕಾಗತ್ತೆ. ಇನ್ನು ವಾರಕ್ಕೆ ಒಂದು ಸತಿ ಮಾಡೋರು ಎಷ್ಟು ದಿನ ಮಾಡಬೇಕಾಗತ್ತೆ ಅಂದರೆ ನೀವು 8 ವಾರ ನೀವು ಈ ಒಂದು ಆಂಜನೇಯನ ವ್ರತನ ಮಾಡಿ ನೀವು ಮುಗಿಸಿದ್ರೆ ತುಂಬ ನಿಮಗೆ ಜೀವನದಲ್ಲಿ ಒಂದು ಒಳ್ಳೆ ರೀತಿಯ ಫಲಿತಾಂಶಗಳು ಸಿಗುತ್ತೆ. ನಿಮ್ಮ ಕೆಲಸ ಆಗಿದ್ರೂ ನೀವು 8 ವಾರ ಈ ಒಂದು ವ್ರತನ ಮಾಡಿ ಮುಗಿಸಿ. ಅದರಿಂದ ಆಂಜನೇಯನ ಕೃಪೆ ಸದಾ ನಿಮ್ಮ ಮೇಲಿರುತ್ತೆ. ನಂತರ ಪೂಜೆ ಎಲ್ಲ ಆದಮೇಲೆ ನೀವು ಒಂದು ಸತಿ ನೀವು ಆಂಜನೇಯನ ಮುಂದೆ ಕೂತ್ಕೊಂಡು ಶ್ರೀರಾಮನಾಮನ ಜಪ ಮಾಡೋದ್ರಿಂದ ಆಂಜನೇಯ ಬೇಗ ಸಂತೃಪ್ತನಾಗ್ತಾನೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಒಂದು 108 ಬಾರಿನೋ 11 ಬಾರಿನೋ 21 ಬಾರಿನೋ ಶ್ರೀರಾಮ ಜಯರಾಮ ಶ್ರೀರಾಮ ಜಯರಾಮ ಅಂತ ನೀವು ಕೂತ್ಕೊಂಡು ಅವನ ಮುಂದೆ ಜಪ ಮಾಡೋದ್ರಿಂದ ಬೇಗ ಅಂದರೆ ಬೇಗ ನಿಮ್ಮ ಕಾರ್ಯ ಒಂದು ಸಿದ್ಧಿ ಆಗುತ್ತೆ. ಯಾಕಂದರೆ ಶ್ರೀರಾಮ ನಾಮದಲ್ಲೇ ಆಂಜನೇಯ ಇರ್ತಾನೆ ಅಂತ ಹೇಳ್ತಾರಲ್ಲ. ಸೊ ಹಾಗಾಗಿ ಬೇಗ ನಿಮಗೆ ಸಿದ್ಧಿ ಆಗುತ್ತೆ.
ಆದರೆ ಈ ವ್ರತ ಮಾಡಬೇಕಾದ್ರೆ ದಯವಿಟ್ಟು ಸ್ವಲ್ಪ ಮಡಿ ಮೈಲ್ಗೆಯಿಂದ ಇರಬೇಕಾಗತ್ತೆ. ಯಾಕಂದರೆ ಇವರು ಆಂಜನೇಯ ಬ್ರಹ್ಮಚಾರಿ ಆಗಿರೋದ್ರಿಂದ ಸ್ವಲ್ಪ ಮಡಿ ಇರೋದು ತುಂಬ ಅವಶ್ಯಕತೆ ಆಗುತ್ತೆ. ಹೆಣ್ಮಕ್ಳು ಕೂಡ ಮಾಡ್ಬೋದು, ಗಂಡಸರು ಮಾಡ್ಬೋದು, ಯಾವುದೇ ಜಾತಿ ವರ್ಗದವರು ಈ ವ್ರತನ ಮಾಡ್ಬೋದು. ಆದರೆ ಮಾಡುವವರು ಮಡಿಯಿಂದ ಈ ವ್ರತನ ಮಾಡಬೇಕಾಗತ್ತೆ. ಗಂಡು ಮಕ್ಕಳು ಆದಷ್ಟು 48 ದಿನ ಕಂಟಿನ್ಯೂಸ್ ಆಗಿ ವ್ರತ ಮಾಡೋದ್ರಿಂದ ನಿಮಗೆ ಬೇಗ ಫಲಿತಾಂಶ ಸಿಗುತ್ತೆ. ಮತ್ತು ಹೆಣ್ಮಕ್ಳಿಗೆ 8 ವಾರ ಅಥವಾ 48 ದಿನ ಕಂಟಿನ್ಯೂಸ್ ಆಗಿ ಮಾಡಬೇಕಾದ್ರೆ ಮಧ್ಯದಲ್ಲಿ ಪೀರಿಯಡ್ ಸಮಸ್ಯೆಗಳು ಬಂದಾಗ ದಯವಿಟ್ಟು ಆ 1 ವಾರ ಕಂಪ್ಲೀಟಾಗಿ ವ್ರತನ ನಿಲ್ಲಿಸಿ ಕಂಪ್ಲೀಟಾಗಿ ನಿಮ್ಮ ಸೈಕಲ್ ಕ್ಲಿಯರ್ ಆದಮೇಲೆ ಯಾವುದೇ ಕಾರಣಕ್ಕೂ ಬ್ಲೀಡಿಂಗ್ ಆಗಬೇಕಾದಾಗ ಒಂದು 4ನೇ ದಿನಕ್ಕಾಗಲಿ 5ನೇ ದಿನಕ್ಕಾಗಲಿ ದಯವಿಟ್ಟು ವ್ರತನ ಮತ್ತೆ ಕಂಟಿನ್ಯೂ ಮಾಡಬೇಡಿ. ಕಂಪ್ಲೀಟಾಗಿ ನಿಮ್ಮ ಒಂದು ಸೈಕಲ್ ಕ್ಲಿಯರ್ ಆದಮೇಲೆ ನೀವು ಈ ವ್ರತನ ಕಂಟಿನ್ಯೂ ಮಾಡ್ಬೋದಾಗುತ್ತೆ. ವ್ರತನ ಮತ್ತೆ ಸ್ಟಾರ್ಟ್ ಮಾಡಬೇಕಾದಾಗ ನೀವು ತಲೆಗೆ ಸ್ವಲ್ಪ ಕೈ ಎಣ್ಣೆನ ಹಚ್ಕೊಂಡು ಸ್ನಾನ ಮಾಡಿಕೊಂಡು ಮತ್ತೆ ಈ ಒಂದು ವ್ರತನ ನೀವು ಕಂಟಿನ್ಯೂ ಮಾಡ್ಬೋದು. ಹಾಗಾಗಿ ಈ ಒಂದು ವಿಷಯದಲ್ಲಿ ಹೆಣ್ಮಕ್ಳು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅದು ಬಿಟ್ಟು ಬೇರೆ ಯಾವುದೇ ರೆಸ್ಟ್ರಿಕ್ಷನ್ನು ಆಂಜನೇಯನ ವ್ರತದಲ್ಲಿ ಇಲ್ಲ. ಇನ್ನು ಪೂಜೆ ಎಲ್ಲ ಮುಗಿದ ಮೇಲೆ ಆ ವೀಳ್ಯದೆಲೆ ಮತ್ತು ಆ ವೀಳ್ಯದೆಲೆಗೆ ಆಗಿರೋ ಅಕ್ಷತೆನ ನೀವು ಏನು ಮಾಡಬೇಕು ಅಂದರೆ ಆದಷ್ಟು ಅದನ್ನೆಲ್ಲ ನೀವು ಒಂದು ಡಬ್ಬಕ್ಕೆ ಹಾಕಿ ಎತ್ತಿಡ್ತಾ ಬನ್ನಿ. ಯಾವಾಗ ನಿಮ್ಮ ಕೆಲಸ ಎಲ್ಲ ಆಗುತ್ತಲ್ಲ ಆವಾಗ ನೀವು ಆ ಒಂದು ವೀಳ್ಯದೆಲೆಗಳು ಮತ್ತು ಅಕ್ಷತೆಗಳನ್ನೆಲ್ಲ ನೀವು ಹರಿಯೋ ನೀರಲ್ಲಿ ನೀವು ಇವು ತೊಗೊಂಡೋಗಿ ಹಾಕೋದ್ರಿಂದ ಕಂಪ್ಲೀಟಾಗಿ ನಿಮ್ಮ ವ್ರತ ಮುಗಿಯುತ್ತೆ. ಸೊ ಎಲ್ಲಿ ಅಂದರೆ ಅಲ್ಲಿ ಆ ವೀಳ್ಯದೆಲೆ ಮತ್ತು ಅಕ್ಷತೆನ ಚೆಲ್ಲಬೇಡಿ. ಒಂದು ಪ್ಲಾಸ್ಟಿಕ್ ಡಬ್ಬನೋ ಅಥವಾ ಒಂದು ಕವರಲ್ಲೋ ನೀವು ಆ ಒಂದು ಎಲೆ ಆ ಒಂದು ಅಕ್ಷತೆನ ನೀವು ಕಲೆಕ್ಟ್ ಮಾಡ್ತಾ ಬನ್ನಿ. ಯಾವಾಗ ನಿಮ್ಮ ಕಾರ್ಯ ಸಿದ್ಧಿಯಾಗಿ ವ್ರತ ಕಂಪ್ಲೀಟ್ ಆಗುತ್ತೋ ಆವಾಗ ನೀವು ಈ ಒಂದು ಎಲ್ಲ ಎಲೆ ಮತ್ತು ಅಕ್ಷತೆಯನ್ನು ತಗೊಂಡೋಗಿ ಹರಿಯೋ ನೀರಲ್ಲಿ ಹಾಕಿ ಅಲ್ಲಿಗೆ ನಿಮ್ಮ ವ್ರತ ಮುಗಿಯುತ್ತೆ. ಸೊ ಇಷ್ಟು ಸಿಂಪಲ್ ಆಗಿದೆ ಅಲ್ವಾ? ಸೊ ನಿಮಗೆ ನಂಬಿಕೆ ಇದ್ದು ಆಂಜನೇಯ ಭಕ್ತರಾಗಿದ್ದರೆ ದಯವಿಟ್ಟು ಈ ಒಂದು ವ್ರತನ ಮಾಡಿ, ಖಂಡಿತ ನಿಮ್ಮ ಕಾರ್ಯ ಸಿದ್ಧಿಯಾಗುತ್ತೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.